ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದಕ್ಕೆ ಅತ್ಯಂತ ಮಹತ್ತರವಾದ ಸ್ಥಾನ ಇದೆ. ಅದನ್ನು ಮನಗಂಡಂಥ ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಒಂದು ವನಸ್ಪತಿಯೋಪಾದಿಯಲ್ಲಿ ಒಂದು ಕ್ಷೇತ್ರವನ್ನು ರಚಿಸಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡಿ ಅವುಗಳಿಂದಲೇ ಔಷಧಿಯನ್ನು ತಯಾರಿಸಿ ಬರುವಂಥ ರೋಗಿಗಳಿಗೆ ಆ ಔಷಧವನ್ನು ಪ್ರದಾನ ಮಾಡುವಂಥ ನೀಡುವಂಥ ಒಂದು ಗುಣವನ್ನು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಅದು ಇವತ್ತಿಗೂ ಕೂಡ ಹೇಗೆ ನಡೀತಾ ಇದೆ ಅಂತಂದರೆ ಅದನ್ನು ನೀವು ಕಣ್ಣಾರೆ ನೋಡಬೇಕು. ರಾಘವೇಂದ್ರ ಸ್ವಾಮಿಗಳನ್ನು ಅಭಿನವ ಧನ್ವಂತರಿ ಅಂತಲೇ ಕರೀತಾ ಇದ್ರು. ಅದಕ್ಕೆ ಕಾರಣ ಅವರಿಗಿದ್ದಂಥ ಆಯುರ್ವೇದ ಪಾಂಡಿತ್ಯ. ಅವರ ಮಾರ್ಗದರ್ಶನದಲ್ಲೇ ಇಲ್ಲೊಂದು ಆಯುರ್ವೇದ ಶಾಲೆ ಪ್ರಾರಂಭವಾಗಿದೆ. ಬರುವ ರೋಗಿಗಳಿಗೆ ಇಲ್ಲೇ ಔಷಧಿ ಸಿದ್ಧವಾಗುತ್ತೆ. ಇಲ್ಲಿನ ವಿದ್ಯಾರ್ಥಿಗಳೇ ಅದನ್ನು ಸಿದ್ಧಪಡಿಸ್ತಾರೆ. ನಹಿ ಜ್ಞಾನೇನ ಸದೃಶಂ ಅಂತಾರೆ. ಜ್ಞಾನಕ್ಕಿಂತ ಮುಗಿಲಾದದ್ದು ಮತ್ತೊಂದು ಇಲ್ಲ ಅಂತ. ಆ ಅರ್ಥದಲ್ಲಿ ಇಲ್ಲಿನ ರಾಘವೇಂದ್ರ ಸ್ವಾಮಿಗಳು ಸರ್ವರಿಗೂ ಅಧ್ಯಾಪನಗಳ